ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 11ನೇ ಕಂತು ಹಣ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ. ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಮರಿದೇ ಒಂದೇ ಒಂದು ಲೈಕನ್ನು ಮಾಡಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಯಾರಾದರೆ 10 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳು 11ನೇ ಕಂತಿನ ಹಣ ಯಾವಾಗ ಬರುತ್ತೆ, 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಸಲ ಕೇಳಿದ್ರು. ನಾನು ಒಂದು ವೀಡಿಯೋಸನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ. ಇದ್ರ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಸ್ಪಷ್ಟನೆ ಆದರೆ ಸಿಕ್ಕಿದೆ. ಏನಂತ ಅಪ್ಡೇಟ್ಸ್ ಬರ್ತಿದ್ದಾವೆ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾವು ಈಗಾಗಲೇ 10 ಕಂತು ಹಣ ಬಿಡುಗಡೆ ಮಾಡಿದ್ದೀವಿ. ಇನ್ನು ನೆಕ್ಸ್ಟು 11ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ನಾವು ಮೇ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡಿದ್ದೇವೆ. ಇನ್ನು ನೆಕ್ಸ್ಟು ಜೂನ್ ತಿಂಗಳ ಹಣ ನಾವು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಅಂದರೆ, ಈಗ ನಿಮಗೂ ಸಹ ಗೊತ್ತು, ಲೋಕಸಭಾ ಎಲೆಕ್ಷನ್ಸ್ ಇತ್ತು. ಮೊದಲನೇ ಹಂತದ ಎಲೆಕ್ಷನ್ ಕಂಪ್ಲೀಟ್ ಆಯಿತು, 2ನೇ ಹಂತದ ಎಲೆಕ್ಷನ್ ರೀಸೆಂಟಾಗಿ ಕಂಪ್ಲೀಟ್ ಆಯಿತು. ಇನ್ನು ಈ ಒಂದು ಎಲೆಕ್ಷನ್ ರಿಸಲ್ಟು ಜೂನ್ 4ನೇ ತಾರೀಕು ಇರೋದ್ರಿಂದ ಆ ಒಂದು ಎಲೆಕ್ಷನ್ ರಿಸಲ್ಟ್ ಬ್ಯುಸಿ ಇರೋದ್ರಿಂದ ಈಗ ನೆಕ್ಸ್ಟು ನಿಮಗೆ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಬರುತ್ತಂತ ಅಂದರೆ, ಈಗ ನಿಮಗೆ ನೆಕ್ಸ್ಟು ಮಂತು ಸೆಕೆಂಡ್ ವೀಕಲ್ಲಾದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಆದರೆ ಬಿಡುಗಡೆ ಮಾಡ್ತಾರೆ. ನಿಮಗೆ ನೋಡಿ, 11ನೇ ಕಂತಿನ ಹಣ ನೆಕ್ಸ್ಟ್ ಮಂತು ಸೆಕೆಂಡ್ ವೀಕಲ್ಲಿ ಬಿಡುಗಡೆ ಒನ್ಸ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದು ಆದಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತೆ. ನಿಮಗೆ ಕಳೆದ 2 ತಿಂಗಳಿಂದ ಈಗ ಮೇ ತಿಂಗಳಲ್ಲಾಗಿರ್ಬೋದು ಅಥವಾ ಏಪ್ರಿಲ್ ತಿಂಗಳಲ್ಲಿ ಆಗಿರ್ಬೋದು, ಆಯಾ ತಿಂಗಳ ಹಣ ಸ್ಟಾರ್ಟಿಂಗ್ ವೀಕಲ್ಲೇ ಸಹ ಬಂತು. ಬಟ್ ಈಗ ನೆಕ್ಸ್ಟ್ ಬರುವಂಥದ್ದು ಡೌಟು ಅಂತ ಹೇಳ್ತಿದ್ದಾರೆ. ಯಾಕಂತಂದರೆ ಎಲೆಕ್ಷನ್ ರಿಸಲ್ಟ್ಸ್ ಇರೋದ್ರಿಂದ ಇನ್ ಕೇಸ್ ಏನಾದರೂ ಒಂದು ಪಾಸಿಬಿಲಿಟೀಸ್ ಏನಾದರೂ ಜಾಸ್ತಿ ಇದ್ದರೆ, ಪಾಸಿಬಲ್ ಆದರೆ ನಿಮಗೆ ಸ್ವಲ್ಪ ಬೇಗ ಆಗುವಂತಹ ಚಾನ್ಸಸ್ ಸಹ ಇದಾವೆ. ಬಟ್ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮುಂದಿನ ತಿಂಗಳು ಸ್ಟಾರ್ಟಿಂಗ್ ವೀಕಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ 100% ಆಗಿ ನಿಮಗೆ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕಲ್ಲಾದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತಂತೆ. ಬಟ್ ಇದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದು ಸ್ವಲ್ಪ ನಿಧಾನ ಆಗ್ಬೋದು ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಆ್ಯಂಡ್ ಜೊತೆಗೆ ನಿಮ್ಗೇನಾದರೂ 10ನೇ ಕಂತು ಹಣ ಇದುವರೆಗೂ ಬಂದಿಲ್ಲ ಅಂತ ಅಂದರೆ ಇದ್ರ ಬಗ್ಗೆನೂ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 10ನೇ ಕಂತು ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗುತ್ತಂತೆ. ಫಲಾನುಭವಿಗಳು ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಒಂದು ನೆನಪಿರಲಿ, ನಿಮಗೆ 11ನೇ ಕಂತಿನ ಹಣ ಮೇ ತಿಂಗಳಲ್ಲಿ ಆದರೆ ಬಿಡುಗಡೆ ಮಾಡೋದಿಲ್ಲ. ಯಾಕಂತಂದರೆ ಅಡ್ವಾನ್ಸ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಿಲ್ಲ. ಈಗ ಜೂನ್ ತಿಂಗಳಲ್ಲಿ ಬರಬೇಕು. ನಿಮಗೆ ಜೂನ್ ತಿಂಗಳು ಸ್ಟಾರ್ಟಿಂಗ್ ವೀಕಲ್ಲಾದರೂ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಆದಷ್ಟು ಸಹ ಜೂನ್ ಸೆಕೆಂಡ್ ವೀಕಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಸಿಕ್ಕಿದ್ದಾವೆ. ಫಲಾನುಭವಿಗಳು ಅಲ್ಲಿಯ ತನಕ ವೆಯ್ಟ್ ಮಾಡಿ. ಬಿಟ್ಟರೆ ನಿಮಗೆ 11ನೇ ಕಂತಿನ ಹಣಕ್ಕೆ ಯಾವುದೇ ಒಂದು ರೀತಿಯ ಹೊಸ ರೂಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ನ್ಯೂ ಇನ್ಫಾರ್ಮೇಷನನ್ನು ನೀವು ಕೇಳ್ತಾ ಇರ್ತೀರಾ, ಯಾವುದೂ ಸಹ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡಿ. ಈಗಾಗಲೇ 10 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ, ನೀವು ಯಾವುದೇ ಜಿಲ್ಲೆಯವರು ಆಗಿರಲಿ, 11ನೇ ಕಂತಿನ ಹಣನೂ ಮುಂದಿನ ತಿಂಗಳು ಸೆಕೆಂಡ್ ವೀಕಲ್ಲಾದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಒನ್ಸ್ ಇದರ ಒಂದು ಪ್ರೋಸೆಸ್ ಸ್ಟಾರ್ಟ್ ಆದಾಗ ನಾನು ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನೋಡ್ತಿರುವಂತಹ ಫಲಾನುಭವಿಗಳು ನಿಮಗೆ ಯಾವ ಕಂತು ಹಣ ಬಂದಿಲ್ಲ ಆ್ಯಂಡ್ ಹಾಗೇನು ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರೋದೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.